ಫಸ್ಟ್ ಥಿಂಗ್ ಈ ವಿಡಿಯೋನ ನಾನು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಹೇಗೇಗೋ ಏನೇನೋ ಜುಗಾಡ್ ಮಾಡಿ ಎಕ್ಸಾಕ್ಟ್ ಇವಾಗ 1:30 ಆಗಿದೆ ರಾತ್ರಿ. ಇವಾಗ ಶೂಟ್ ಮಾಡ್ತಿದ್ದೀನಿ, ಫೋನ್ ಇವಾಗ ಬಂತು ನನ್ನ ಹತ್ರ. ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸ್ಪೆಷಲ್ ಜಾಗದಿಂದ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ತೊಗೊಂಬಂದಿದ್ವಿ. ಅದು ರೆಡ್ಮಿ ನೋಟ್ 11 ಪ್ರೋ ಪ್ಲಸ್ 5G. ಹೆಸರು ಹೇಳೋದ್ರಲ್ಲೇ ಸಾಕಾಗೋಯ್ತು ಗುರು. ಟ್ರಸ್ಟ್ ಮೀ, ನೀವೇನಾದರೂ ಬಜೆಟಲ್ಲಿ ಒಂದು ಬೆಸ್ಟ್ ಪ್ಯಾಕೇಜ್ ಹೊಂದಿರುವಂಥ 5G ಫೋನ್ ಹುಡುಕ್ತಿದ್ದೀರಾ ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಸೊ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಂಡಿಯಾಸ್ ನಂಬರ್ 1 ಅಂತ ಇದೆ. ಕೆಳಗಡೆ ಬ್ರ್ಯಾಂಡ್ ನೇಮ್ ನೋಟ್ 11 ಪ್ರೋ ಪ್ಲಸ್ 5G ಅಂತ ಇದೆ. ಹಿಂದಿನ ಭಾಗ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಮಿರಾಜ್ ಬ್ಲೂ 8 128GB. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಕಟ್ ಮಾಡೋದು ಕಷ್ಟ ಆಗ್ತಿದೆ ಗುರು. ಈ ರೇಂಜಿಗೆ ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಫೋನ್ ವಿಡಿಯೋ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್, ಇದ್ರ ಒಳಗಡೆ ಒಂದು ಯೂಸರ್ ಮ್ಯಾನ್ಯಲ್. ಒಂದೇ ಕೈಯಲ್ಲಿ ಅನ್ಬಾಕ್ಸಿಂಗ್ ಮಾಡೋದು ತುಂಬ ಕಷ್ಟ ಗುರು. ಟ್ರಾನ್ಸ್ಪರೆಂಟ್ ಕೇಸ್ ಕವರ್. ಇನ್ನು ಇದು ನಮ್ಮ ಮೇನ್ ಡಿವೈಸ್. ನೈಸ್. ಸದ್ಯಕ್ಕೆ ಪಕ್ಕಾಕಿಡೋಣ. 67 ವಾಟ್ನ ಪವರ್ ಅಡಾಪ್ಟರ್ ಮತ್ತು ಟೈಪ್ ಸಿ ಕೇಬಲ್. ಪ್ಲಾಸ್ಟಿಕ್ ತೆಗಿಯೋಣ. ಸೊ ಫೋನ್ ನೋಡೋಕ್ಕೆ ದಪ್ಪ ಇದೆ, ಬಟ್ ವೇಟ್ ಜಾಸ್ತಿ ಇದೆ ಅಂದ್ಕೊಂಡಿದ್ದೆ ನೋಡಿದಾಗ. ಬಟ್ ಇದು ತುಂಬ ಲೈಟ್ ವೇಟ್ ಇದೆ. ಮತ್ತು ಡಿಸೈನಲ್ಲೆಲ್ಲ ಈ ಸರ್ತಿ ಶೋಮಿ ತುಂಬ ಚೇಂಜಸ್ ಮಾಡಿದ್ರೆ. ಹಿಂದಿನ ಸೈಡ್ ಏನು ನೋಡ್ತಿದ್ರೆ ಕಂಪ್ಲೀಟ್ ಗ್ಲಾಸ್ ಬಾಡಿ ಇದೆ, ಆದರೆ ಸೈಡ್ ಎಜಸ್ ಏನಿದೆ ಇದು ಫೈಬರ್ ಇದೆ. ಮೇಲಿನ ಭಾಗ ಸ್ಪೀಕರ್, 3.5mm ಜಾಕ್, ಐಆರ್ ಬಸ್ಟರ್ ಮತ್ತೊಂದು ಮೈಕ್. ರೈಟ್ ಸೈಡ್ಗೆ ವಾಲ್ಯೂಮ್ ರೋಕರ್ ಕೀಸ್ ಮತ್ತೊಂದು ಲಾಕ್ ಕೀನ ನೋಡ್ತಾ ಇದ್ವಿ. ಕೆಳಗಡೆ ಸ್ಪೀಕರ್, ಸಿ ಪೋರ್ಟ್, ಮೈಕ್ ಮತ್ತು ಹೈಬ್ರಿಡ್ ಸ್ಲಾಟ್. ಓವರ್ ಆಲ್ ಫೋನ್ ಲುಕ್ಸ್ ವೈಸ್, ಡಿಸೈನ್ ಮತ್ತು ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈ ಸರ್ತಿ ಡಿಸೈನ್ ಅಲ್ಲಿ ಚೇಂಜಸ್ ಮಾಡಿ ಗ್ಲಾಸ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ. ಇನ್ನು ಈ ಫೋನ್ ಅಂತ ಪ್ರೊಸೆಸರೇ ಮೇನ್ ಹೈಲೈಟೆಡ್ ಇದೆ. ಅದು ಸ್ನ್ಯಾಪ್ಡ್ರ್ಯಾಗನ್ 695. ಇದು 6 nm ಚಿಪ್ ಸೆಟ್ ಆಗಿದ್ದು ಶೋಮಿ ಇಲ್ಲಿ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಕೂಡ ಕೊಟ್ಟಿದೆ. ಸೊ ರೀಸೆಂಟ್ಲಿ 20,000 ರೂಪಾಯಿಗಡೆ ನಾವೆಲ್ಲ 5G ಫೋನ್ಸ್ನ ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ವಿವೋ T1 T5G ಲಾಂಚ್ ಮಾಡಿದ್ರೆ, ಸೊ ಅದ್ರಲ್ಲಿ ಕೂಡ ಇದೇ ಪ್ರೊಸೆಸರ್ ಇದೆ. ಸೊ ಈ ಫೋನಲ್ಲಿ ಕೂಡ ಇದೇ ಪ್ರೊಸೆಸರ್ನ ಕೊಡ್ತಿದ್ದಾರೆ. ಸೊ ಖಂಡಿತ ಇದೊಂದು ಒಳ್ಳೆಯ ಪ್ರೈಸ್ ರೇಂಜಿಗೆ ಬತ್ತಪ್ಪ ಅಂದರೆ ಖಂಡಿತ ಇದೊಂದು ಬೆಸ್ಟ್ 5G ಫೋನ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಇನ್ನೂ ಟೆಸ್ಟ್ ಮಾಡಬೇಕಾಯ್ತಾ. ಸೊ ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಸೊ ನನಗೆ ಹೇಗೆ ಅನಿಸ್ತು, ನನ್ನ ಫಸ್ಟ್ ಇಂಪ್ರೆಷನ್ ಮಾತ್ರ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು 2 ಸಿಮ್ ಕಾರ್ಡ್ಗಳು 5G ಸಪೋರ್ಟ್ ಆಗುತ್ತೆ. 2 5G ಬ್ಯಾಂಡ್ಸ್ಗಳಿದೆ. ಇದರುವಂಥ ಡಿಸ್ಪ್ಲೇ 6.7 ಇಂಚಸ್ ಇರುವಂಥ ಫುಲ್ HD+ AMOLED ಪ್ಯಾನಲ್ನೊಂದಿಗೆ 120 Hz ಸ್ಕ್ರೀನ್ ರಿಫ್ರೆಶ್ ಇದೆ. ಇಷ್ಟಲ್ಲೇ 1200 ಪೀಕ್ ಬ್ರೈಟ್ನೆಸ್ ಕೂಡ ಇದೆ. ನಿಜವಾಗ್ಲೂ ತುಂಬಾ ಕಲರ್ಫುಲ್ ಮತ್ತೊಂದು ಒಳ್ಳೆ ಬ್ರೈಟ್ನೆಸ್ ಹೊಂದಿರುವಂಥ ಡಿಸ್ಪ್ಲೇ ಇದೆ. ಸೇಮ್ ಈ ಎಲ್ಲ ಡಿಸ್ಪ್ಲೇನ ನಾನು ರೆಡ್ಮಿ ನೋಟ್ 10 ಪ್ರೋನಲ್ಲಿ ಕೂಡ ನೋಡಿದ್ವಿ, ಪ್ರೋ ಪ್ಲಸ್ ಅಲ್ಲಿ ಕೂಡ ಇತ್ತು. ಸೇಮ್ ಅದೇ ಡಿಸ್ಪ್ಲೇ ಇದೆ. ಬಟ್ 11 ಎಲ್ಲ ಕೊಟ್ಟಿಲ್ಲ, 11 ಪ್ರೋ ಪ್ಲಸ್ ಅಲ್ಲಿ ಕೊಡ್ತಿದ್ದಾರೆ. ಮೇನ್ಲಿ 10 ಪ್ರೋನಲ್ಲಿ ಕೂಡ ಇದೆ ಡಿಸ್ಪ್ಲೇ, 11 ಪ್ರೋನಲ್ಲಿ ಕೂಡ ಇದೆ ಡಿಸ್ಪ್ಲೇ ಅಂತ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಸ್ಟಿಲ್ ಇನ್ನೂ ಕೂಡ ಯಾರು ಈ ಸ್ಪೆಸಿಫಿಕೇಶನ್ ಕೊಟ್ಟಿಲ್ಲ. ಡಿಸ್ಪ್ಲೇನಲ್ಲಿ ಯಾರು ಕೊಡ್ತಿದ್ದಾರೆ 20,000 ರೂಪಾಯಿಗಡೆ, ಅದು 128 ಜೊತೆಗೆ AMOLED 1200 ಪೀಕ್ ಬ್ರೈಟ್ನೆಸ್. ಇಷ್ಟೇ ಅಲ್ಲದೆ ಇದರಲ್ಲಿ 360 Hz ಟಚ್ ಸ್ಯಾಂಪಲಿಂಗ್ ಲೈಟ್ ಇದೆ. ಸೊ ಇಲ್ಲಿರುವಂಥ ರೆಸ್ಪಾನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮತ್ತು ಕಲರ್ಫುಲ್ ವ್ಯೂ ಒಂದಿಗೆ ಒಳ್ಳೆ ಬ್ರೈಟ್ನೆಸ್ನ ಕೂಡ ಈ ಫೋನ್ ಹೊಂದಿದೆ. ಸೊ ಇಲ್ಲಿ ಶೋಮಿ ಒಳ್ಳೆ ಕೆಲಸ ಮಾಡಿದೆ, ಅಪ್ಗ್ರೇಡ್ ಇಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಡಿಸ್ಪ್ಲೇ ಇನ್ನೂ ಈ ರೀತಿ ಯಾರೂ ಕೊಟ್ಟಿಲ್ಲ. ಮುಂದೆ ಮತ್ತೆ ಹಿಂದೆ 2 ಸೈಡ್ ಗ್ಲಾಸ್ ಬ್ಯಾಕ್ ಇದೆ. ಸೊ ಇಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಖಂಡಿತ ಇಲ್ಲಿ ಕೂಡ ಅಪ್ಗ್ರೇಡೆಡ್ ಇದೆ. ಇದು ಈ ಫೋನ್ ಅಂತ ಕ್ಯಾಮ್ರಾ ಬಗ್ಗೆ ನೋಡಿದ್ರೆ 108 MP ಪ್ಲಸ್ 8 MP ಮತ್ತು 2 MP ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. ಸೊ ನಾನು ಇಲ್ಲಿ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇದರಂಥ ಕ್ಯಾಮ್ರಾ ನಾನು ಹೇಗಿದೆ ಅಂತ ಜಡ್ಜ್ ಮಾಡ್ತಿಲ್ಲ. ಬಟ್ ಇದರಂಥ ಕ್ಲಾರಿಟಿ ಮತ್ತು ಕಲರ್ಸ್ಗಳು ಮತ್ತು ಸ್ಕಿನ್ನ ಇದು ತುಂಬ ಚೆನ್ನಾಗಿ ಕವರ್ ಮಾಡುತ್ತೆ. ಸೊ ಕೆಲವೊಂದು ಫೋಟೋಸ್ಗಳನ್ನ ನೋಡಿ ನೀವು ಸ್ಕ್ರೀನ್ ಮೇಲೆ ಅರ್ಥ ಮಾಡ್ಕೋಬಹುದು. ಮುಂದಿನ ಭಾಗ 16 MP ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಪಂಚ್ ಹೋಲ್ ಕಟ್ಔಟ್ ಕೂಡ ತುಂಬ ಚಿಕ್ಕದಾಗಿದೆ. ಮತ್ತು ಫೋಟೋ ಸ್ಯಾಂಪಲ್ಸ್ಗಳನ್ನ ನೋಡ್ಕೋಬಹುದು. ಸ್ಕಿನ್ ಆಗಿರಲಿ, ಕಲರ್ ಟೋನ್ ಮತ್ತು ಡೈನಮಿಕ್ ರೇಂಜ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಖಂಡಿತ ನಾನು ಈ ಕ್ಯಾಮ್ರಾ ಮತ್ತು ಈ ಫೋನ್ ಬಗ್ಗೆ ಡೆಡಿಕೇಟೆಡ್ ರಿವ್ಯೂವಲ್ಲಿ ಎಲ್ಲ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ಇದನ್ನ ಬಿಟ್ಟರೆ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 11 MIUI 13 ನೋಡ್ತಾ ಇದ್ವಿ. ಮತ್ತು ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. ಕ್ವಿಕ್ ಫಿಂಗರ್ ಪ್ರಿಂಟ್ನ ಕೂಡ ನೋಡ್ತಾ ಇದ್ವಿ. ತುಂಬ ಇನ್ಸ್ಟೆಂಟಾಗಿ ಟಚ್ ಮಾಡಿದ ತಕ್ಷಣ ಫಟಾಕ್ಸೆ ಇದು ಅನ್ಲಾಕ್ ಆಗುತ್ತೆ. ಇದರಲ್ಲಿ 2 ಅಥವಾ 3 ವೇರಿಯಂಟ್ಸ್ ಇದೆ. ನಾನು ಇನ್ನೂ ಕನ್ಫ್ಯೂಸ್ ಇದ್ದೀನಿ. 6 128GB ಮತ್ತು 8 128GB ಇದೆ. ಸೊ ಇದ್ರ ಪ್ರೈಸ್ ನನಗೆ ಎಷ್ಟು ಆಗ್ಬೋದಪ್ಪ ಅಂತ ನೀವು ಕೇಳ್ತಿದ್ದೀರಾ ಅಂತ ಅಂದರೆ, ಸೊ ಹತ್ರ ಇದು
20,000 ರೂಪಾಯಿ 19,000 ರೂಪಾಯಿಗೆ ಲಾಂಚ್ ಆಯಿತು ಅಂತಂದರೆ ಒಂದು ಬೆಸ್ಟ್ ಫೋನ್ ಬೆಸ್ಟ್ ಪ್ರೈಸ್ ರೇಂಜಲ್ಲಿ ಸಿಗ್ತಿದೆ ಅಂತ ಅನ್ಕೋತೀನಿ. 18-19,000 ರೂಪಾಯಿ ಆಯ್ತಪ್ಪ ಅಂದರೆ ನಿಜವಾಗ್ಲೂ ಇದೊಂದು ಬೆಸ್ಟ್ ಆಪ್ಷನ್ ಆಗತ್ತೆ. ಇದು ಕೊನೆಯದಾಗಿದ್ರು ಅಂತ ಬ್ಯಾಟ್ರಿ 67 ವ್ಯಾಟ್ ಪವರ್ನೊಂದಿಗೆ 5,000 mAh ಬ್ಯಾಟ್ರಿನ ಕೊಡ್ತಿದ್ದಾರೆ. ಸೊ ಮಾಮೂಲಾಗಿ 5,000 ಏನೋ ಕಾಮನ್ ಆಗಿದೆ ಎಲ್ಲ ಕಡೆ, ಬಟ್ ಪವರ್ ಅಡಾಪ್ಟರ್ 67 ವ್ಯಾಟ್ ಏನಿದೆ ಇದು ಈ ಪ್ರೈಸ್ ರೇಂಜಲ್ಲಿ ಶೋಮಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಮಾರ್ಕೆಟಲ್ಲಿ ಬೇರೆ ಯಾರೂ 67 ವ್ಯಾಟ್ ಅದು ಅಂಡರ್ 18-19,000 ಸಿಗುತ್ತಾ ಇಲ್ಲ ನನಗೇನು ಐಡಿಯಾ ಇಲ್ಲ, ಬಟ್ ಖಂಡಿತ ಶೋಮಿ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಸೊ ನಿಮಗೆ ಏನು ಅನಿಸುತ್ತೆ? 18,000-19,000 ರೂಪಾಯಿ ಅಥವಾ 20,000 ರೂಪಾಯಿ ಮೇಲೆ ಲಾಂಚ್ ಆದರೂ ಆಯಿತು, ನನಗೇನು ಗೊತ್ತಿಲ್ಲ. ಬಟ್ ಇದು 18,000-19,000 ರೂಪಾಯಿಗೆ ಬತ್ತಪ್ಪ ಅಂತಂದರೆ ನೀವು ಬೆಸ್ಟ್ 5G ಫೋನ್ ಬಜೆಟಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ ಅಂತ ಹುಡುಕ್ತಿದ್ದೀರಾ ಅಂತಂದರೆ ಸೊ ಆ ಫೋನ್ ಇದು ಆಗ್ಬೋದು. ನೋಡೋಣ, ನಾಳೆ ಲಾಂಚ್ ಆಗುತ್ತೆ, ಇನ್ನೇನು ಒಂದು 7-8 ಗಂಟೆ ಒಳಗಡೆ ಲಾಂಚ್ ಆಗುತ್ತೆ. ಸೊ ಅವಾಗ ನಾನು ಅಪ್ಡೇಟ್ ಮಾಡ್ತೀನಿ, ಇದ್ರ ಬಗ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಅನಿಸುತ್ತೆ ಈ ಫೋನ್ ಬಗ್ಗೆ ಎಕ್ಸೈಟೆಡ್ ಇದ್ದೀರಾ? ಮತ್ತು ಇನ್ನು ನೋಟ್ 11 Pro ಕೂಡ ಬರ್ತಾ ಇದೆ, ಅದು 4G ಎಲ್ಲ ಇದೆ. ಸೊ 5G 4G ಎರಡೂ ಆಪ್ಷನ್ನ ಕೊಟ್ಟು ಶೋಮಿ ಒಳ್ಳೆ ಕೆಲಸ ಮಾಡಿದೆ. ನಿಮಗೆ ಅನಿಸುತ್ತೆ ಬಾಕಿ ಕಡೆ ಕಮೆಂಟ್ಸ್ ಹಚ್ಚೋಕ್ಕೆ ಮರಿಬೇಡಿ. ಈ ವಿಡಿಯೋ ಹೇಗಾಗಿತ್ತು ನನಗೇನು ಐಡಿಯಾ ಇಲ್ಲ ಆಯಿತಾ, ಜಸ್ಟ್ ಹಾಗೆ ರಾಗ್ ಶೂಟ್ ಮಾಡಿದ್ದೀನಿ. ಸಿಗೋಣ ಮೊದಲು ಇಲ್ಲಿ ಎರಡು ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.